ಇದ ಸಾಕಿದ್ದ ಇಲ್ಲೇ ಬಂದ್ರೆ ಸಿಗುತ್ತೆ. ಸಿಕ್ಕರೆ ಸರತ್ತಿಗೆ ಯಾರ ಜೊತೆ ಕ್ಯೂರಿಂಗ್ ಕೊಡ್ಸೋಣ ಮಾಡಿ. ಕ್ಯೂರಿಂಗ್ ತುಂಬಾ ದಿನ ಆಯ್ತು ನಿಮ್ಮ ನೋಡಿ. ಆರಾಮಿದ್ದೀರಾ? ಸಂಜೆ ಏನು ಎಲ್ಲಿಗೆಲ್ಲಿಗೋ ಹೋಗೋ ಪ್ಲಾನ್ ಇದೆ, ಸೊ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರ್ಟ್ 2 ಗೈಸ್. ಇವತ್ತು ನಮ್ದು ಸ್ವಲ್ಪ ಇವೆಂಟ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ನಮ್ಮ ಹುಡುಗರು ಇನ್ನೂ ಎದ್ದಂದಿಲ್ಲ. ಲೇ 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 ಇದ ಸಾಕಿದ್ದ ಎದ್ದಳ್ರಲ್ಲಿ ಟೈಮ್ ಆಗಿದೆ. ಅಯ್ಯೋ ಇವನಂತೂ ಚಿನ್ನೆ ಎದ್ದಳ ಸಾಕಲ್ಲಿ ಟೈಮ್ ಆಯ್ತು. ಇನ್ನು ಈಗಲೇ ಬಂದ್ರೆ ಸಿಗುತ್ತೆ. ಇಲ್ಲ ಎಲ್ಲರೂ ಅಲ್ಲ ನಾವು ತಂಬ ಅಂತ ನೀನು ಅಲ್ಲಿ ತಿಂದು ತಗೊಂಬರ್ಬೇಕು. ಯಾವ ಬಿಸ್ಕೆಟ್ ಇದು? Take this one, give that one. Exchange offer, bro. I want it. ಸೇಮ್ ಟೇಸ್ಟ್ ಮೊನ್ನೆ ತಂದಿದ್ವಲ್ಲ ಅದೇ ತಾನೇ ಇದು? ಕಲ್ದಿರ್ ತರಿಸಿದ್ವಲ್ಲ. ಅಷ್ಟ ಕಡಲೆ ಹಿಟ್ಟು ಅದು ರಾಗಿ ಹಿಟ್ಟಿಂದ ಅದು ಇದಲ್ಲಿ ಅವ್ನು ಯಾವ್ದು ಶುಗರ್ ಬಂದರ್ ತಿನ್ನ ಬಿಸ್ಕೆಟ್ ತರಿಸಿದ್ನಲ್ಲ ಅದೇ ಕಾಮಿಡಿ ಆಲ್ಟ್ ಬಿಸ್ಕೆಟ್. ಮ್ಯಾರಿಗೋಲ್ಡ್. ಯಾವ ಗೋಲ್ಡ್? ಮ್ಯಾರಿಗೋಲ್ಡ್. ಮಾರಿಗೋಲ್ಡ್ ಅದು ಮಾರಿಗೋಲ್ಡ್ ಅದು ನ್ಯೂಟ್ರಿಚೈಸ್ ಮಾರಿ. ಶುಗರ್ ಪೇಷಂಟ್ ತಿನ್ನೋದದು. ಶುಗರ್ ಐತೆ ನಿಮಗೆ? ಶುಗರ್ ಆಯ್ತಾ? ಏನನ್ನ ಹೇಳ್ತೀರಾ ಪಾಪ. ಏನೇ ಶುಗರ್ ಅಂದ್ರೆ ಡಯಾಬಿಟಿಸ್ ಅಂದ್ರೆ ಏನಲ್ಲಿ? ಗೈಸ್ ನಾವೆಲ್ಲ ಈಗ ಚೋರ್ ಬಜಾರ್ ಎಲ್ಲ ಹೋಗ್ತಿರೋದು. ಎಲ್ಲ ಚೋರ್ ಎಲ್ಲ ಸೆಕೆಂಡ್ ಸಾಮಾನ್. ಸೊ ಲೆಟ್ಸ್ ಗೋ. ಅಲ್ಲಿ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ಇಲ್ಲಾಗಲ್ಲಿ. ನಾವು ಚೋರ್ ಬಜಾರ್ ಹೋಗೋಕ್ಕಿಂತ ಮುಂಚೆ ಇನ್ನು ಟಿಫನ್ ಮಾಡಿಲ್ಲ. ಸಖತ್ ಹಸುವಾಗ್ಬಿಟ್ಟಿದೆ. ಟಿಫನ್ ಮಾಡಿ ಚೋರ್ ಬಜಾರಿಗೆ ಹೋಗಿ ಚೋರ್ ಮಾಡ್ಕೊಂಬರೋದು. ಏನ್ ಮಾತಾಡೋದು, ಸಖತ್ ಹಸುವಾಗ್ಬಿಡುತ್ತೆ. ಎನರ್ಜಿನೇ ಇಲ್ಲ ನನಗೆ. ಅಲ್ಲೇ ಚೋರ್ ಬಜಾರ್ ಇಲ್ಲಿಂದ ಸ್ಟಾರ್ಟ್. ಇನ್ನು ಎಂಟ್ರೆನ್ಸ್ ಅಲ್ಲಿ ಇದೆ, ಇನ್ನು ಮುಂದೆ ಹೋಗ್ಬೇಕು. ಇನ್ನು ಚೋರ್ ಬಜಾರ್ ಸ್ಟಾರ್ಟ್. ಮಗ ಏನ್ ತಂತೀಯ ನೀನು? ಏನ್ ತಂತೀಯ? ನನಗೆ ಅದ ರೋಡ್ ಸಿಗಾಕತ್ತೀನಿ. ಏನ್ ತಗೋಣ ಪ್ಲಾನಿಂಗ್ ಒಳಗಿಲ್ಲ. ನಾನು ಅದಕ್ಕೆ ರೋಡ್ ಸಿಕ್ಕರೆ ಸಾಕಾಗೈತಿ. ಈಗ ನಡ್ದು ಸಾಕಾಗೈತಿ ನನಗೆ. ಇಲ್ಲಿ ಇನ್ನು ಸ್ಟಾರ್ಟಿಂಗ್ ನಾವು ಇನ್ನು ಮುಂದೆ ಇಲ್ಲ. ಅದು ಏನಾರು ಚೋರ್ ಬಜಾರ್ ಸಿಕ್ಕರೆ ಸರತ್ತಿಗೆ ಯಾರ ಜೊತೆ ಕ್ಯೂರಿಂಗ್ ಕೊಡ್ಸೋಣ ಮಾಡಿ. ಕ್ಯೂರಿಂಗ್ ನಿನಗೆ ಯೂಸ್ ಆಗುತ್ತೆ. ಅಕ್ಕಂತೀಯ ಈಗ ಹಾಕಂತ ಹೇಳಿದ್ರೆ ಈಗಲೇ ಕೊಡಿಸ್ತೀವಿ. ಚೋರಿ ಕೊಡ್ಲಕ್ಕೆ ಬರ್ಲಿ ಕೊಡಿಸ್ತೀನಿ. ಅಕ್ಕೇಳಲಿ ಕೊಡಿಸ್ತಿ ಬರ್ಲಿ. ಬಾ ಮತ್ತೆ ಕ್ಲಿನಿಕ್ ಶಾಂಪೂ ಒಳಗೆ ಬರೋದಲ್ಲ, ನಾಳೆ ಕೇಳ್ತೀನಿ. ಬಾಯ್ ನೀನು ನೀನ್ ಬಾಯಿಲಿ. ಫುಲ್ ಲೈಟಿಂಗ್ಸ್ ಅಲ್ಲ ನಿನ್ ಮೈ ಮೇಲೆ ಹಾಕ್ಬೇಕು. ಮತ್ತೆ ನಾನು ಲೈಟ್ ಮ್ಯಾನ್ ಆಗ್ಬಿಡ್ತೀನಿ. ಮತ್ತೆ ಆಗು, ನನಗೋಸ್ಕರ ಇದು ಆಗಲ್ಲ. ಬ್ಯಾಡ್ ಚಿನ್ನ, ಅದ್ ಏನೋ ಕೊಡಿಸ್ತೀನಿ ಅಂದ್ರಲ್ಲ, ಕೊಡಿಸ್ರಿ ಚಿನ್ನ. ನೀನು ಅದ್ರ ಆಸೆ ಮೇಲೆ ಇದೆಯಾ? ಬಿಕಾಸ್ ದಿಸ್ ಇಸ್ ಮೈ ಕಾಸ್ಟ್ಲಿಯಸ್ಟ್ ಹೇರ್ಸ್. ಐ ಶುಡ್ ಪ್ರೊಟೆಕ್ಟ್ ದಿಸ್ ಕಾಸ್ಟ್ಲಿಯಸ್ಟ್ ಹೇರ್ಸ್. ಇನ್ ಇಂಗ್ಲಿಷು ಕೆಟ್ಟದಾಗೈತೆ. ಏನಡ ಕೆಟ್ಟದಾಗೈತೆ. ನಮ್ಗೇನ ನಮ್ ತಿಳಿದ ಮಟ್ಟಿಗೆ ಮಾತಾಡ್ತೀವಿ. ಈಗ ತಲೆಗೆ ಶೂಟ್ ಹಾಕ್ಬೇಡ. ಇನ್ನು ಮುಂದೆ ಬೆಳೆಸ್ರಿ ಸ್ವಲ್ಪ. ಇಲ್ಲಿಂದ ಚೋರ್ ಬಜಾರ್ ಸ್ಟಾರ್ಟ್ ಆಗುತ್ತೆ. ನನ್ನ ವಸ್ತು ನಾನೇ ಹುಷಾರಾಗಿ ಹಿಡ್ಕೋಬೇಕು. ಯಾಕ ಮೈಕ್ ನಾನು ಕೈಯಲ್ಲಿ ಹಿಡ್ಕೊಂತೀನಿ. ಮುಂದೋದ್ಮೇಲೆ ನಂದೇ ಕದ್ದು ನನಗೆ ಮಾರ್ತಾರೆ. ಲೇ ಈ ತರ ಹಿಂಸೆ ಆದ್ರೆ ನಕ್ಕನ್ ಹೋಗೋದ ಬೇಡ.
ಏ ಹೋಗಿ ಸಿಕ್ಕಂದ್ ಹೋಗ್ತೀವಿ, ಇರೋ ವಸ್ತುನ ಕಳ್ದೋಗ್ತವೆ. ಗೈಸ್ ಇಲ್ಲಿ ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ನಮಗೆ ಒಳ್ಳೇದು. ಸ್ವಲ್ಪ ಯಾಮಾರ್ದೆ ಅಂತ ನಾವೆಲ್ಲ ಪಾರ್ಟ್ಸ್ ಗಿಡ್ಸ್ ಎಲ್ಲ ಇಟ್ಟಿರ್ತಾರ ನಮ್ಮವು. ನಾನು 20,000 ಕೊಟ್ಟು ಫೋನೇ ತಗೊಂಡಿನಿ ವಿವೋ ಟೈಮ್ ನೋಡಕ್ಕೆ. ಮನೆಗೆ ಹೋಗೋ ಮಟ್ಟ ಅಷ್ಟೇ ನಡೆಯೋದ ಫಾಸ್ಟ್ ಟ್ರ್ಯಾಕ್ ವಾಚ್. ಇದೇನ ಧರ್ಮಸ್ಥಳ ಟ್ಯೂನ್ ತರ ಇದೆ. ಚೋರ್ ಬಜಾರ್ ಅಲ್ಲಿ ದೇವ್ರು ಕಾಣ್ತೇವೆ. ದೇವ್ರು ಇದು ಎಕ್ಸ್ಲೇಟರ್ ಕೂಡ ಎಸ್ಕಲೇಟರ್ ಆದ್ರೆ ನಮ್ಮ ಎಸ್ಕಲೇಟರ್ ಖರೀದಿ ಮಾಡಕ್ ಆಗ್ಲಿಲ್ಲ. ಖರೀದಿ ಮಾಡೋದೆಲ್ಲ ಕರೆಕ್ಟ್ ನೋಡಕ್ಕೆ ಆಗಿಲ್ಲ ಅಲ್ಲಿ. ಗೈಸ್ ಏನು ನೋಡಕ್ಕೆ ಆಗ್ತಿಲ್ಲ, ಅಷ್ಟೇ ಜನ ಸುಮ್ನೆ. ಹಾ ಖರೀದಿ ಮಾಡಕ್ ನೆಕ್ಸ್ಟ್ ವೀಕ್ ಬರ್ತೀವಿ. ನೆಕ್ಸ್ಟ್ ವೀಕ್ ಈಗ ನೋಡ್ಕೊಂಡು ಏನೇನ್ ಐಟಮ್ ಇದೆ ನೋಡಕ್ಕೆ ಬರ್ತೀವಿ. ಹೆಣ್ಮಕ್ಳಿಗೆ ಅಡ್ವಾಂಟೇಜ್ ನೀನೆಂತ ಅಧ್ಯಕ್ಷ ಬಿಡಲಿ, ನಮಗೆಲ್ಲ ಫೆಸಿಲಿಟೀಸ್ ಇಲ್ದಂಗ್ ಮಾಡಿ ಅಲ್ಲಿ ನೀನ್ ಯಾವ ಸಿನಿಮಾ ಅಧ್ಯಕ್ಷ ಅದಪ್ಪ. ನಮಗಂತೂ ಏನು ಪರ್ಚೇಸ್ ಮಾಡಕ್ ಆಗ್ಲಿಲ್ಲ. ಪರ್ಚೇಸ್ ಮಾಡಕ್ ಜನ ಬಿಡ್ತಾನೆ ಇಲ್ಲ, ಸುಮ್ ತಳ್ತಾ ಇದಾರೆ ಮುಂದೆ. ಅದಕ್ಕೆ ನಾವು ಬೇರೆ ಕಡೆ ಹೋಗೋಣ ಅಂತ ಬಂದ್ವಿ, ಮೆಟ್ರೋ ಸ್ಟೇಷನ್ಗೆ. ಮಗ ನೀನ್ ನಿಮ್ ಹುಡುಗಿ ಏನಂತಾನಲ್ಲ ಬ್ರೋ, ತುಂಬಾ ದಿನ ಆಯ್ತು ನಿಮ್ಮ ನೋಡಿ. ಆರಾಮಿದ್ದೀರಾ? ಈಗ ಹೋಗ ನಿನ್ ಮುಂದಕ್ಕೆ. ಹೌದಾ, ಆಯ್ತನಾ? ಸರಿ. ಯಾವ ಲೈನ್ ಕೇಳ. ಅಮಾಯಕ ಮನೆ ಹೋಗ್ತೀವಿ. ಇಡು ಕಾರ್ಡ್ ಅವ್ರ ಜಾಗ ಬಿಡಂತ. ಎಲ್ಲೈತೋ ಟಿಕೆಟ್ ತೆಗಿಯೋದಿದ್ರಾಗ ಅಲ್ಲೇ ಇರುತ್ತೆ. ಇದೆ ತೋರ್ಸಿ. ಇಲ್ಲೇ ಹಾಕಪ್ಪ. ಏನಿನ ಇದೊಂದು ಸ್ವಲ್ಪ ಕೆಲಸ ಇದ್ರೆ ಮುಗಿಸ್ಕೊಂಬ. ನೆಕ್ಸ್ಟ್ ಎಲ್ಲಿಗಪ್ಪ? ಎಲ್ಲ ಇವೆಂಟ್ ಮುಗೀತು. ಯಾವ ಗೆಲ್ಲಕ್ ಆಗ್ಲಿಲ್ಲ, ಯಾಕಂದ್ರೆ ನಾವು ಬಂದಿರೋದು ಇದು ಫಸ್ಟ್ ಟೈಮ್. ನೋಡೋಣ ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗ ಇನ್ನೇನು ಇನ್ನೊಂದು ವರ್ಷ ಕಾಲೇಜೇ ಬಿಡ್ತೀವಿ. ಯಾವ ಇವೆಂಟ್ ನಮ್ದೇ ಜೀವನದಾಗೆ ದೊಡ್ಡ ಇವೆಂಟ್ ನಡೆಯುತ್ತೆ. ಇದನ್ನ ಮ್ಯೂಟ್ ಮಾಡಾಕಪ್ಪ, ಯಾಕಂದ್ರೆ ಲಾಟ್ ಆಫ್ ಬಾಯ್ ಫ್ರೆಂಡ್ಸ್. ಹೋಗೋಣ ಲೂಲಾ ಮಾಲಿಗೆ. ಅದೇನ್ ದಾವಣಗೆರೆ ಮಾಡಿದ್ದು ಎಲ್ಲ ಕಡೆ ಸಿಗಾಕದು. ಈಗ ಲೂಲಾ ಮಾಲಿಗೆ ಹೊರಟಿದೀವಿ. ಎಲ್ಲ ಹೆಂಗ್ ಕಾಣ್ತಿದ್ವಿ? ಅಯ್ಯೋ ಎಲ್ಲ ಬೆಂಗಳೂರು ಭಾಷೆ ಕಲ್ತ್ಬಿಟ್ಟಿದೀವಿ. ಕಾಲೇಜಿಗೆ ಬಂದ್ಮೇಲೆ ಫುಲ್ ಅವ ನಮ್ದು. ಬನ್ನಿ ಇವನೇನ್ ಮಾಡ್ತಾ ಇದ್ದಾನೆ? ಟೈಮ್ ಆಯ್ತು, ಹೋಗೋಣ. ಚಿನ್ನೆ ಏನಾರ ಕೊಡಿಸ್ತೀಯ ಈಗ ನನಗೆ? ಮಾಲ್ ನಂದ. ಆಮೇಲೆ ಅಯ್ಯೋ ಬೋಳಿ ಮಗನೇ, ನಾನು ನಿಮಗೆಲ್ಲ ಇವತ್ತು ಚಾಲೆಂಜ್ ಆಗ್ತಿದ್ದೀನಿ. ಅಲ್ಲಿ ಫುಡ್ ಕೌಂಟಿಗೆ ಹೋಗಿ ಅವ್ರಿಗೆ ಗೊತ್ತಿಲ್ಲದಂಗೆ ಚಾಕ್ಲೇಟ್ ತಿಂದು ಬಂದರೆ ನನ್ನ ಕಡೆಯಿಂದ ಈ ಮಾಲಲ್ಲೇ ಒಂದು ಗೇಮ್ ಆಡಿಸ್ತೀನಿ. ನಾವು ಚಾಲೆಂಜ್ ಅಕ್ಸೆಪ್ಟ್ ಮಾಡಕ್ ಹೋಗಲ್ಲ. ಸಿಗೇ ಬಿದ್ರೆ ಏನ್ ಮಾಡ್ತಾರೆ ಹೇಳು? ಇಲ್ಲ 4 ವರ್ಷ ಕೆಲಸ ಇಷ್ಟು ಮಾಡಲ್ಲ. ಗೈಸ್, ನಾವು ಲೂಲಾ ಮಾಲ್ ಬರೋಕ್ಕೆ ನಾವು ಪರ್ಫ್ಯೂಮ್ ಮಾಡಿಸ್ಬೇಕಂತ ನಾವು ಬಂದಿದ್ದು. ಬಟ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇ ಬೇರೆ, ಇಲ್ಲಿ ಆಗ್ತಿರೋದೇ ಬೇರೆ.
ಏನ್ ಪರ್ಫ್ಯೂಮ್ ಈಗ ಇಲ್ಲೆಲ್ಲ ಮಾಡ್ಕೊಡ್ತಾನಲ್ಲಿ ಅದು ಅದು ಇದು ಮಾನ್ಯತೆ ಟ್ಯಾಕ್ ಪಾರ್ಕ್ ಹತ್ರ ಇವ್ರೇನ ಅವ್ರು ಏ ಬ್ರಾಂಚ್ ಇದೆ ನಾ ಅವ್ರದ್ದು ಅಂದ್ರೆ ಏನು ಮೇಕ್ ಯುವರ್ ಓನ್ ಪರ್ಫ್ಯೂಮ್ ಇದು ಇದು ನೋಡಿದೆ ಜುಮ್ ಜುಮ್ ಅಂತ ಯಾವ ಪರ್ಫ್ಯೂಮ್ ಹೇಳು ಇದೆ ಹೋಗಿ ತೋರಿಸು ಅಲ್ಲೈತೆ ನೋಡಿ ಮಸ್ತ್ ಕುಡಿಬೇಡ ಹೋದೆ ತಗೊಳ್ಳಿ ಅಲ್ಲಿ ಒಳಗೆ ಉಸಿರಾಡ ತೊಂದರೆ ಕತೆ ಭಾಳ ಪರ್ಫ್ಯೂಮ್ ಮಸ್ತ್ ಕುಡಿಬೇಡ ಏ ಅಪ್ಪ ಡೈರೆಕ್ಟ್ ನೆತ್ತಿಗೆ ಹೊಡಿಯುತ್ತೆ ಇದಾಗಿರೋದು ಭಾಳ ವಾಸನೆ ಕುಡಿಬೇಡ್ರಿ ಅದು ಭಾಳ ಅವ್ನು ಹಂಗೆ ಸುಮ್ಮನೆ ಗಸ ಹೊಡಿದ ಮರಿ ಅದೇ ಮೈ ತೊಗೊಂಡು ನೀರು ಮಾಡಿ ಹಂಗೆ ಇರ್ತದೆ. ತೋರಿಸ್ಕೊಂಬ ನಂಗೆ ಕೇಳ್ತಾಡಿ ಅವ್ರೇನಾರು ಮಾಡ್ಕೊಡ್ತೀನಿ ಅಂದ್ರೆ ಪರ್ಫ್ಯೂಮ್ ಸ್ಮೆಲ್ ತೋರಿಸ್ತೀನಿ ಫಸ್ಟ್ ತೋರಿಸಿದೆ ಹಳಿ ಭಾರಿ ಸ್ಮೆಲ್ ಅದು ನನಗೆ ತೋರಿಸಿದ್ನಲ್ಲ ಜುಬ್ ಜಮ್ ಅಂತ ಅಲ್ಟಿಮೇಟ್ ಆಗಿದೆ ಸ್ಮೆಲ್ ಕುಡ್ದು ನಾನೆಲ್ಲ ಹೆಡ್ಡಾಕ್ ಸ್ಟಾರ್ಟ್ ಆಗ್ಬಿಡ್ತು. ಇದು ಚೆನ್ನಾಗಿದೆ ಇದು ತಗಂತೀಯಾ? ಗೈಸ್ ನಾನು ಇಲ್ಲಿಗೆ ಬಂದು ಒಂದು 3 years ಆಯ್ತು ಅನ್ಸುತ್ತೆ. ಸಖತ್ ಎಂಜಾಯ್ ಮಾಡಿದ್ದೆ ನಾನು ಇಲ್ಲಿ 3 years ಬ್ಯಾಕ್. ಬಾ ಅಲ್ಲಿ ಹೋಗೋಣ ನಾವು. ಅದು ಸಣ್ಣ ಮಕ್ಳಿಗೆ ಆಡೋದು. ನಾನು ಅದನ್ನೇ ಆಡಿದ್ದು. ಮಸ್ತ್ ಇರುತ್ತೆ ಅದನ್ನ ಆಡ್ಬೇಕಂದ್ರೆ. ಅಷ್ಟೇ ಎದ್ರಕ್ಕಾಗಲ್ಲ ಕಣ, ಏನಿಲ್ಲ ಜಾಸ್ತಿ ಎದ್ರಕ್ಕಾಗೋದಂದ್ರೆ ಅದೇ. ಅದು ಫುಲ್ ಒಳಗೆ ರೌಂಡ್ ತಿರುಗಿಸುತ್ತೆ. ಬ್ಲೂ ಕಲರ್ ಲೈಟ್ ಇದೆಯಲ್ಲ, ಫುಲ್ ಅದ್ರೊಳಗೆ ನಮ್ಮನ್ನ ಹಿಂಗೆ ಲಾಕ್ ಮಾಡ್ತಾರ. ಅದು ಫುಲ್ ರೊಟೇಷನ್, ಫುಲ್ ಹೆಡ್ ರೊಟೇಷನ್. ಗೈಸ್ ನಾವೀಗ ಅದು ರೇಟ್ ಎಷ್ಟಂತ ಕೇಳ್ಕೊಂಡು ನಾವೀಗ ಗೇಮ್ ಮಾಡ್ತೀವಿ. ಅಲ್ಲಿ ಟಿಕೆಟ್ ತಾನೋದು ಅಲ್ಲೇ ಅನ್ಸುತ್ತೆ. ಟಿಕೆಟ್ ತಾನೋದು ಅಲ್ಲಿ ಅಲ್ಲ, ಮೋಸ್ಟ್ಲಿ ಕೆಳಗಿರೋದು ಟಿಕೆಟ್ ತಾನೋದು. ಹಾ ಇದಕ್ಕೆ ನಾನು ಹೋಗಿ ಹೋಗ್ಬೇಕು, ಹೋಗಿ ವಾಪಸ್ ಬಂದಂಗೆ. ನಮಗೆಲ್ಲ ಅಡ್ಡಾಡಿ ಸಾಕಾಯ್ತು. ರೂಮಿಗೆ ಹೋಗಿ ಆರಾಮಾಗಿ ಪಾಚ್ಕೊಂಡ್ಬಿಡ್ತೀವಿ ಈಗ ನೈಟ್. ನೀವು ಮತ್ತು ಸಂಜೆ ಏನು ಎಲ್ಲಿಗೆಲ್ಲಿಗೋ ಹೋಗೋ ಪ್ಲ್ಯಾನ್ ಇದೆ. ಸೊ ಬನ್ನಿ. ನನ್ನ ಲಾಗ್ ಅಪ್ಲೋಡ್ ಆಗ್ತಿಲ್ಲ. ಈ ಕೆಳಗೆ ಹೋಗಿ ಹೋಟೆಲ್ ಹತ್ರ ವೈಫೈ ಇಸ್ಕೊಂಡು ಅಪ್ಲೋಡ್ ಮಾಡಬೇಕು. ನೆಟ್ವರ್ಕ್ ಸಿಕ್ಕಿಲ್ಲ ಲಾಗ್ ಅಪ್ಲೋಡ್ ಮಾಡೋಕ್ಕೆ. ಅದಕ್ಕೆ ಕೆಳಗೆ ವೈಫೈ ಇದೆ ಅಂತೇಳಿ ಪಾಸ್ವರ್ಡ್ ಕನೆಕ್ಟ್ ಮಾಡ್ಕೊಂಡು ಅವಳಿಗೆ ನಾವು ಹಾಕ್ಕೊಡ್ಬೇಕಂತ. ಏನಂತ ನಮಗೆ ಮುಕ್ಕಳ ಮೀಟ್ರ್ ಇದ್ರೆ ಏನಂತ ಸೆಕೆಂಡ್ ಪಾರ್ಟ್ ಇಷ್ಟು ಹುಳಿ ಐತಿ ಕಾರಣ ಐತಿ 10 ಬಾಡ್ದು ಬೇಜ್ ಹತ್ತ ನೋಡಿ ಅವನಿಗೆ. ಯಾರಿಗೆ ನೋಡ್ಲೇ ನಿನಗೆ ಅಲ್ಲೋಡ ಅಲ್ಲೇ ಹಣ್ಣಿನ ಹತ್ರ ಹೋಗಿ ಹುಣ್ಣನ ಕಡ್ಡಿ ಖಾರ ಪುಡಿ ಭಾಳ ಹಚ್ಕೊಳ್ರಿ. ಇಲ್ಲೇ ನಾವೇನು ನಡೀತದೆ ಈಗ ಹೆಂಗಿದ್ರು ನಡೀತದೆ, ನನಗೆ ದೇಶ ಗೊತ್ತಾಗಲ್ಲ. ಚರ್ಚ್ ರೋಡ್, ಚರ್ಚ್ ಸ್ಟ್ರೀಟಿಗೆ ಸ್ವಲ್ಪ ಜಾಸ್ತಿ ಇದೆ. ಮೈಕ್ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ. ತುಂಬ ನಾಯ್ಸ್ ಇದೆ. MG ರೋಡಿಗೆ ಹೋಗ್ತಿದ್ದೀವಿ. ಇಲ್ಲಿ ಲಾಗ್ ಮಾಡೋಕ್ಕಾಗಲ್ಲ. ಇಲ್ಲಿ ಲಾಗ್ ಮಾಡೋಕ್ಕಾಗಲ್ಲ ಗೈಸ್, ಇಲ್ಲಿ ಆಫ್ ಮಾಡ್ತೀನಿ. ಏನು ಅನ್ನಿಸ್ತಿದೆ, ನಾವು ಮೆಟ್ರೋದಲ್ಲೇ ಬಸ್ಸಿಗೆ ಅಡ್ಡಾಡೋಕ್ಕಾಗಲ್ಲ ಅಂತ ಮೆಟ್ರೋಗೆ ಬಂದರೆ ಅಲ್ಲಿಂದ ಇಲ್ಲಿ ಅಡ್ಡಾಡ್ತಿದ್ದೀವಲ್ಲ.
ಟಿಕೆಟ್ ಎಲ್ಲ ಬೇರೆ ಬುಕ್ ಮಾಡಿ ತುಂಬಾ ಎಮರ್ಜೆನ್ಸಿ ಇದೆ ಆಗ್ಬಿಟ್ಟಿದೆ. ಸಮಸ್ಯೆ ಎಲ್ಲ ಬೆಂಗಳೂರು ಕಡೆ ಎಲ್ಲ ಕಡೆಯಲ್ಲೂ ಒಂದು ಸಮಸ್ಯೆ ಇದೆ. ಹಾ ಏನ್ ಹೇಳಕ್ಕಾಗಲ್ಲ. ಬೆಂಗಳೂರಿಗೆ ಬೆಳಗ್ಗೆ ಬಂದ ಬೇಜಾರು ಅಲ್ಲೋದ್ರೆ ಅಡ್ಡಾಡಕ್ಕಾಗಲ್ಲ ಅಂತ ಇಲ್ಲಿ ಬಂದ್ರೆ ಇಲ್ಲೂ ಓಡಿಸ್ತಾನೆ, ಇಲ್ಲಿ ಓಡಿಸ್ತಾರೆ. ಜನ ಸಿಕ್ಬಿಟ್ಟು ಹೆಂಗೆ ಕಾಲ್ ತಲಿಯಕತ್ತಾವಲ್ಲ ಅಷ್ಟೇ. ಏನಿಲ್ಲ ಎಲ್ಲ ಇಂಥ ಎರಡೇ ಲೈನ್ ಬರೋದು ಬಾಯಿಗೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಎಲ್ಲ ಇಂಥರಿಂದ ಇದ್ಬಿಟ್ರೆ ಇವನ್ ದಪ್ಪ ಅಂದ್ರೆ ನೋಡ್ತಾನೆ. ನಾವು ನೋಡು ಮಣಿಕೆ ಅಂತ ಸೆಂಟ್ ಆಗಿದ್ವಿ. ನಾನು ಎಲ್ರಿಗೂ ಒಳ್ಳೆ ಮಾರ್ಗನೇ ತೋರಿಸ್ತೀನಿ, ಆದ್ರೆ ನೀವು ನನ್ನ ಮಾತಿಗೆ ಇಗ್ನೋರ್ ಮಾಡಿ ನೀವು ನನ್ನ ಮಾತನ್ನ ಇದು ಬ್ಲಾಗ್ ಆಫ್ ಮಾಡಿದ್ದು ಹೇಳ್ತೀನಿ. ಮಾತಾಡ್ತಿದ್ದಾಳೆ ಬ್ರೋ. ಇಲ್ಲ ಇಡ್ಬೇಕು ನೆನ್ಸ್ಬಿಡ್ತಾ ಯಾಕೆ ವರ್ಕ್ ಆಗ್ತಿಲ್ಲ? ಏನಾರ ಒಂದು ಸಮಸ್ಯೆ ಮುಂದಂದ್ರೆ ಏನಾರ ಒಂದು ಸಮಸ್ಯೆ ಏ ವರ್ಕ್ ಆಗ್ತಿಲ್ಲನಾ? ಆ ಕಡೆ ಇವಾಗ ಸುಮ್ಮನೆ ರೂಮಿಗೆ ಹೋಗ ತೆಗಿಯಲ್ಲಿ ಅದು ವಾಪಸ್ ಹಿಂದೆ ಬಾ. ಏನೋ ಬಂದು ಗೈಸ್ ಬಂದ 1 ನಿಮಿಷ ಆಗಿಲ್ಲ ಟ್ರೈನ್ ಬಂದು, ಮತ್ತೆ ನಾನು ಟ್ರೈನ್ ಹತ್ಬೇಕು. ಜಸ್ಟ್ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿಬಿಟ್ಟಿದ್ವಿ ನಾವು. ಟ್ರೈನು ಮೆಜೆಸ್ಟಿಕ್ಕಿಂದ ಬುಕ್ ಮಾಡಬೇಕಿತ್ತು, ನಾವು ಸುಮ್ಮನೆ ರಾಯಲಿಂದ ಸ್ಟೇಷನ್ ಅಲ್ಲಿಂದ ಬುಕ್ ಮಾಡಿದ್ವಾ. ಸೊ ಈಗ ಅಲ್ಲಿಂದ ಇಲ್ಲಿಗೆ ಅಡ್ಡಾಡ್ತಿದ್ದೀವಿ. ಎಲ್ಲೆಲ್ಲಿ ಟ್ರೈನ್ ಚೇಂಜ್ ಮಾಡಬೇಕೀಗ, ಸುಮ್ಮನೆ ದುಡ್ಡು ವೇಸ್ಟ್. ಇಷ್ಟು ಚರ್ಚ್ ರೋಡಿಗೆ ವಿಸಿಟ್ ಆದ್ವಿ. ಈಗ ಇಲ್ಲಿಂದ ಹೆಂಗಿರುತ್ತೆ ಅದು ಅಲ್ಲ? ನಾಮದಲ್ಲಿ ನಡೆಯುತ್ತೆ. ನಮಗೆ ಪಾಂಡ ಸ್ಟೀವನ್ ಸಿಕ್ತ ಫುಲ್ ದಿಲ್ ಖುಷಿ. ಏನೇನೋ ಮಾಡಿ ಹುಡುಕಿದ್ರು ಹೇಳಿ. ಒಂದೇ ಪೀಸ್ ಇದ್ದಿದ್ದು ಒಂದೇ ಪೀಸ್ ಹಳಿ ಅದು ಸಿಗಾಕತ್ತಿಲ್ಲ. ಬನಾನಾ ಶಾಪಿನ ಒಳಗೆ ಇದಾಗೈತಿ ಸಿಂಗಲ್ ಒಂದೇ ಪ್ಲೇನ್ ಪೀಸ್ ಸಿಕ್ಕಿದ್ದೆ. ಇಲ್ಲಿ ಸಿಕ್ಕಪ್ಪ ನೋಡ ಮತ್ತೆ ಸಿಗು ಒಂದ್ ಬೇಕಂತಪ್ಪ. ನಾನು ಕೀಚೆನ್ ತಗೋಬೇಕು ಅಷ್ಟು. ಇನ್ನೊಂದು ಕೀಚನ್ ಬೇಕು. ಈಗ ಚೌರಿ ಕೂದಲು ಸಿಗಂಗಿಲ್ಲ ಸರತ್ತು ಪಕ್ಕ ಚೌರಿ ಕೂದಲನ್ನೇ ಕೊಡಿಸ್ತಿದ್ದೆ ನಾನು. ಏನು ಹೋಗ್ಬರೋಣ? ಇದ್ರ ಯಾವ ತಗೋಬೇಕಂತ ಕನ್ಫ್ಯೂಸ್ ಆಗುತ್ತೆ ಈಗ. ಅದೇ ಸರ್ ಮಾತಾಡ್ತೀನಿ, ಮಾತಾಡಿ ಹೇಳ್ತೀನಿ. ಸರಿ ನಂಗೆ ಕ್ಯಾಪ್ಚರ್ ಆಗುತ್ತೆ ಅದೆಲ್ಲ. ಲೇ ನಾವ್ ಎಲ್ಲಿಗೆ ಹೋಗ್ತಿದೀವಿ ಈಗ? ನಕ್ಕನ್ಲೇ ದಿಸ್ ಇಸ್ ರಿಯಾಲಿಟಿ. ನಾವ್ ಆಗ್ಲಿಂದ ಒಂದ್ ಪಾಂಡ ಕೀಚನ್ ಹುಡುಕ್ತಿದೀವಿ, ಸಿಗ್ತಾನಿಲ್ಲ. ಎಲ್ಲರಿಗೂ ಅದೇ ಬೇಕು. ಆ ಪಾಂಡ ಚೈನ್ ಸಿಗ್ಬೇಕು, ನಾವ್ ಇಲ್ಲಿಂದ ಹೋಗ್ಬೇಕು. ಈ ತರ ಡಿಸೈನ್ ಬೇಡ. ಸಿಗ್ತಾನ ಅದು? ಲೊಕೇಶನ್ ಹಾಕಿ ನಿಂದ್ರಲ್ಲೇ ಮನು. ಯೋ ಈವೆಂಟ್ಸಿಗೆ ಬೆಂಗಳೂರು ತಿರುಗಿಸ್ತದ್ರಲ್ಲ. ಈವೆಂಟ್ಸ್ ಎಲ್ಲ ಹೇಳ್ಬೇಕಂದ್ರೆ ಬೆಂಗಳೂರ ಹುಡುಗಿರೇ ಫುಲ್ ಯೋಯೋ, ನಾವೇ ಹುಡುಗರು ಏನೂ ಇಲ್ಲ. ಅಲ್ಲದ ನೋಡಪ್ಪ, ಹುಡುಗರು ಯೋಚನೆ ಮಾಡ್ತದಾರ, ಹುಡುಗಿರು ಯಾವ್ದಕ್ಕೆ ಹೆದರಿಕೆನೇ ಇಲ್ಲ, ಫುಲ್ ಯೋಯೋ ಬೆಂಗಳೂರೊಳಗೆ. ಡೈರೆಕ್ಟ್ ಅದೇ, ಯಾರ ಭಯ ಇಲ್ಲ. ದಾವಣಗೆರೆ ಹೆಂಗಿದ್ರಿ? ದಾವಣಗೆರೆ ಎಲ್ಲೋ ಮರ ಗಂಡಸರದೇ ಇದಾಗೈತಿ. ಕೆಲವು ಕಡೆ ಅಷ್ಟೇ, ಕೆಲವು ಕಡೆ ಎಲ್ಲ ಭೇಟಿ ರೋಡಿಗೆ ಹೋಗು. BC ಕ್ಯಾಂಟೀನ್ಯಾಗ ಅವಾಗ ಅಪ್ಪ ಕ್ಯಾಂಟೀನ್ ರೋಡ್ ಅದು ಯಾವಾಗಾರ ಒಂದ್ಸರಿ. ಯಾವ ಕ್ಯಾಂಟೀನ್ ಹೇಳ? ರೋಡ್ ರಸಪ್ರಿಯ ಜ್ಯೂಸ್ ಸ್ಟಾಲ್ ಪಕ್ಕ. ಬಟ್ ಬೆಂಗಳೂರು ಬಂದ್ರೆ ಮೋಟಿವೇಶನ್ ಏನಂದ್ರೆ ನಾ ಹೇಳಕ್ ಸರಳ ಒಂದೇ +4 ಬ್ಲೂ ಕಲರ್ ಚೇಂಜ್ ಬಿಟ್ಟ ನೋಡ್ರಿ. +4 ಬ್ಲೂ ಕಲರ್ ಚೇಂಜ್ ಮತ್ತೆ ಎಷ್ಟು ಸ್ಕಿಪ್ ಏನದು ಪಾಪ ನೋಡಿ ಗಾಯ್ಸ್. ಅಲ್ಲ ನೈಟ್ ಸ್ಟ್ರೀಟ್ ನೋಡ್ರ ಅಂದ್ರೆ ಜಲ್ಜೀರಾ ಪುಡಿ ಕುಡಿತಾ ಇದಾರೆ. ನೀವು ವಾಗೀಶ್ ಚಟ್ ಅಂತ ನೋಡ್ರಿ, ವಾಗೀಶಿ ಚಟ್ ಅಂತ ಐತಂತ. ಇವಾಗ್ಲೇ ಚಟ್ ಇನ್ನೂ ಸ್ವಲ್ಪ ಬಿಟ್ರೆ ಮುಗೀತು. ಸ್ವಲ್ಪ ಎಲ್ಲರೂ ಆಫ್ ಆಗ್ತಾರೆ. Guys, use that. Feel chat.
ಗೈಸ್ ನಾನು ನೆಕ್ಸ್ಟು ಈ ತರ ಕಲೆಕ್ಷನ್ ಇಡಬೇಕು ರಿಯಲ್ ಆಗಿ. ಆ ಡೇ ಬರ್ಬೇಕಂದ್ರೆ ನಾವು ಸ್ಟ್ರಗಲ್ ಮಾಡ್ಬೇಕು ತುಂಬಾ. ದುರ್ಗಾ ಬರ್ಗ ಇನ್ನು ಇದೇ ರೋಡಿಗೆ ಕರ್ಕೊಂಡು ಹೋಗ್ತೀಯ? ಬೇರೆ ರೋಡಿ. ಅಲ್ಲ ಫಸ್ಟ್ ಎಲ್ಲಿ ಹೋಗೋಣ ಅದನ್ನಾರ ನೋಡ. ಸುಮ್ಮನೆ ಆಗಿಂದ ಅಡ್ಡಾಡಿದ್ರೆ ಬೆಳಗಿಂದ ಚರ್ಚ್ ಸ್ಟ್ರೀಟ್ ಇದೆ. ನಾವೇ ಎರರ್ ಆಗಿವಿ ಇಲ್ಲಿ. ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಬಿಡ್ಬೇಕು ಅಂತ ಗೊತ್ತಾಗಿಲ್ಲ, ಎರರ್ ಆಗ್ಬಿಟ್ಟಿದೀವಿ. ಏನು ಬೆಳಗಿಂದ ಅಡ್ಡಾಡಿ ಎಡ ಬಿದ್ದೋಗಿತ್ತು. ನಮ್ ಮನು ಅಂತ ಸ್ವಿಚ್ ಆಫ್ ಆಗ್ಬಿಟ್ಟಿದ್ದಾನೆ. ಏನು ಬೆಂಗಳೂರಿಗೆ ಬಂದು 1.5 ದಿವಸ ಆಯ್ತು. 10 ರೂಪಾಯಿ ತಾಣಂಗಿಲ್ಲ ಕೊಡಂಗಿಲ್ಲ, ಹೋಗೋದು ಬರೋದು. ಲೂಲಾ ಮಾಲ್ ಬರೇ ಒಂದ್ ಸಾಧಾರಣ ಕೀ ಬೆಂಚ 500 ರೂಪಾಯಿ ಐತೆ. ಹಾ ಲೂಲಾ ಮಾಲ್ ಅಷ್ಟೇ ಎಕ್ಸ್ಪೆನ್ಸಿವ್. ಹಾ ನೂರು ಮೀಟರ್ ದೂರ ನಿಂತ್ರು ಬರ್ತೈತೆ ಸ್ಮೆಲ್. ಅದಷ್ಟು ಹಂಗಿದೆ ಸ್ಮೆಲ್. ನೀನು ಹಂಗೆ ಅಧ್ಯಕ್ಷ ಆಗಿ ನೀವ್ ಅಲ್ಲಲ್ಲ ನೀವ್ ಅಧ್ಯಕ್ಷ ಹೇಳ್ಕೊಬೇಡ್ರಿ. ಹುಡ್ರಿ ಹತ್ಬಸ್ತಾಗಿಲ್ಲ ನೀವು. ಇಲ್ಲ ನೀವು ಕೈ ಮೀರ್ ದಾಟೋಗಿರ್ರಿ. ಏನ್ ಮಾಡಿದ್ರು ಅಧ್ಯಕ್ಷ ನೀನ್ ಕಂಟ್ರೋಲ್ ಮಾಡ್ಬೇಕು. ನೀನ್ ಏನ್ ಕೇಳ್ಕೊಟ್ಟಿಲ್ಲ. ನನ್ನ ಹೆಂಡ್ತಿ ಯಾರು ಹೇಳು? ಬೇಡ ಅದ್ನೇಳು. ಪರವಾಗಿಲ್ಲ. ಕೆನೆ ಫೇಸ್ ದಟ್. ಬೇಡಪ್ಪ. ಅಲ್ಲ ಕಾಂಟ್ರವರ್ಸಿ ಆಗೋದ್ ಬೇಡ. you can face but he is stand in ಸುಮ್ಮ ಆಗ್ಲಿಂದ ಅಡ್ಡಾಡ್ತಿದ್ವಿ. ಗುಲ್ಕನ್ ನೀನ್ ಹಿಂಗೆ ಗುಲ್ಕನ್ ತಿನ್ಸು. ಅಲ್ಲಲ್ಲ ನಿಂಗ್ ಗುಲ್ಕನ್ ತಿನ್ಬೇಕಂತ ಹೇಳು. ನಾವ್ ಹಿಂಗೆ ನಡೆದಾಡ್ಲಿ ಗುಲ್ಕನ್ ಹಾಕ್ಸ್ಕೊಂತೀವಿ. ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಇಲ್ಲ ಈಗ ಒಬ್ರು ತಿನ್ಕೊಂಡ್ ಹೋಗೋದ್ ನೋಡ್ದೆ, ಅದ್ರ ಸಲ ನಾನ್ ಅವ್ರು ತಿನ್ನ ಎಲ್ಲಾ ತಿಂದೋಗಣ. ನಿಮ್ದೇ ಇರ್ತದಲ್ಲ ಅಂತ ನನಗೆ ಬೇಜಾರು. ಈ ತರ ನಾಳೆ ಹೇಳ್ಬಿಡಿ. ಆ ಪ್ರೋಗ್ರಾಮಿಂಗ್ ಮ್ಯಾಮ್ ನಾಳೆ 1 ಬಾಕ್ಸ್ ತಿಂಡಿ ತಿನ್ನೋದು 2 ಬಾಕ್ಸ್ ತಿಂಡಿ ತಿಂತಾರಂತ. 2 ಬಾಕ್ಸ್ ತಿಂಡಿ ಅಲ್ಲಲ್ಲ ನಾವ್ ಮತ್ತೆ ಇಲ್ಲ ಬುಧವಾರದಿಂದ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಆಟ. ಟ್ಯೂಸ್ಡೇ ನಾವು ಪಕ್ಕಾ we are attending with lot of happiness. We attend ADA lab program but ADA reverse ಕೈ ನೋಡ್ತಾ ಇದಾವ ನನಗೆ. OnePlus ಶೋರೂಮ್ ಐತ್ ನೋಡ್ರಿ. ನೋಡ್ಬೇಕಷ್ಟೇ, ಪರ್ಚೇಸ್ ಮಾಡಕ್ಕಾಗಲ್ಲ ಸದ್ಯಕ್ಕಾಗಲ್ಲ. ನೋಡು, ಫೀಲ್ ಮಾಡು, ಎಂಜಾಯ್ ಮಾಡು ಸಾಕು ಅಷ್ಟೇ. ನಾನು ಮನ್ಸ್ ಮಾಡಿದ್ರೆ ತಗೋಬಹುದ್ರಿ. ಮುಗೀತು ಇಲ್ಲಿಗೆ. ನಾನು ಮನ್ಸ್ ಮಾಡಿದ್ರೆ ತಗೋಬಹುದು ಅಷ್ಟೇ. ನಾನ್ ಮನ್ಸ್ ಮಾಡಲ್ಲ. ಯಾಕೆ ಹೇಳು? ನಾನ್ ಮನ್ಸ್ ಮಾಡಿದ್ರೆ ಏನೇನ ಖರೀದಿ ಮಾಡ್ಬಿಡ್ಬೋದು. ಮನ್ಸ್ ಮಾಡಿದ್ರಿ ಪೈಲಟ್ ಎಕ್ಸಾಮ್ ನ ಪಾಸ್ ಮಾಡ್ತೀನಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಮೈ ಗೋಲ್ ಇಸ್ ಓನ್ಲಿ ಟು ಫ್ಲೈ. ಪೈಲಟ್ ಎಕ್ಸಾಮ್ ನನಗೆ ಹೆಂಗ್ ಟಿಕ್ ಹಾಕಿ ಪಾಸ್ ಆಗ್ಬೇಕು ಅನ್ನೋದು ನಿಂಗೆ ಕಲಿ. ಆಮೇಲೆ ಏನಾರ ಖರೀದಿ ಮಾಡ್ತೀನಿ. ತಮ್ಮ ಏರ್ ಸರ್ ನಾಟ್ ಅಲ್ಲ. ಏರ್ ಸರ್ ನಾಟ್ ಇಂಪಾರ್ಟೆಂಟ್. ಟ್ಯಾಲೆಂಟ್ ಇಸ್ ಇಂಪಾರ್ಟೆಂಟ್. ಟ್ಯಾಲೆಂಟ್ ಇಂಪಾರ್ಟೆಂಟ್. ನಿನ್ ತಲೆ ಬೋಳ್ ಆದ್ಮೇಲೆ ನಿನ್ ತಲೆ ಮೇಲೆ ಪೈಲಟ್ ಹಾರಿಸ್ಬೋದು ನಾವು. ನಿನ್ ತಲೆ ಮೇಲೆ ವಿಮಾನ ಹೋಗತ್ತೆ. ಸರಿ ಬಾಬಾ ಮುಂದೆ ಹೋಗೋಣ ಬಾ. ಯಾರಿದನ್ ಸೆಲೆಕ್ಟ್ ಮಾಡಿದ್ದು? ಶಿವಿ ಸೆಲೆಕ್ಟ್ ಮಾಡಿದಂತೆ ನೋಡಿ ಗಾಯ್ಸ್. ಬರೀ ಶಿವಿ ಪಾಂಡ ಲವ್ ಮಾಡ್ತಾ ಇದ್ದಾನೆ. ಪಾಂಡ ಅಂದ್ರೆ ಏನು? ಪಾಂಡ ಅಂದ್ರೆ ಗೊತ್ತು. ಪಾಂಡ ವಿತ್ ಅಟ್ರಾಕ್ಷನ್ ಗರ್ಲ್. ಓ ಯಾವ್ದಪ್ಪ ನಿನ್ ಪಾಂಡ? ಅನ್ನೋ ನೀನು ಕ್ವಶನ್ ಮಾರ್ಕ್ ಹೋಗಿದ್ದಾಳೆ. ಏನ ಮಾಡು, ಒಳ್ಳೇದಾಗ್ಲಿ. ಯಾರ್ದಿದು? ಸಿಗಲ್ಲ ಅಂತ ಗೊತ್ತಿರೋ ಅವಳಿಗೆ ಕೈ ಹಾಕ್ತೀನಿ. ಏನ್ ಮಾಡಲ್ಲ. ಅಯ್ಯೋ ಅಲ್ಲಲ್ಲ ಈ ತರ ಹೇಳ್ಕಂದೆ ಜೀವನ್ ಪೂರ್ತಿ ಹಿಂಗೆ ಆಗ್ಬಿಟ್ಟ ಇವನು. ಎಷ್ಟು ಅಲ್ಲಲ್ಲ ಲವ್ ಮಾಡ್ಬೇಕಾ? ಲವ್ ಮಾಡ್ಲೇಬಾರ್ದು. ಮತ್ತೆ ಏನಕ್ಕೆ? ಓನ್ಲಿ ಅಟ್ರಾಕ್ಷನ್. ಲವ್ ಅಂದ್ರೆ ಅಟ್ರಾಕ್ಷನ್. ನೋಡಿ ಖುಷಿ ಪಡ್ಬೇಕು ಅಷ್ಟೇ. ಅಂದ್ರೆ ಬೇರೆ ತರ ಅಲ್ಲ. ಅವೆಲ್ಲ
ಲವ್ ಇಸ್ ನಾಟ್ ಫಾರ್ ಮೀ. ನಾನ್ ಹೇಳ್ತಿರೋದು ನನ್ ಕಡೆಯಿಂದ. ಬರ್ರೋ ಅಪ್ಪ ಹೋಗೋಣ. ಬೆಳಗಿಂದ ಅಡ್ಡಾಡಿದೀವಿ. ರೂಮಿಗೆ ಹೋಗಿ ಮಲ್ಕೊಂಬಿಡೋಣ. ಇನ್ನೇ ಮಾಡ್ತೀಯಾ? ಅಡ್ಡಾಡಿ ಕಾಲೆಲ್ಲ ನೋವು ಬಂತು. ಏನಿಲ್ಲ, ರೂಮಿಗೆ ಹೋಗಿ ಅದ್ ರೀಲ್ಸ್ ಹಿಡಿದ್ವಲ್ಲ ಅದನ್ನ ಮಾಡೋಣ. ಟವಲ್ ಹೋಗಿ ರೂಮಿಗೆ ಹೋಗಿ ರೀಲ್ಸ್ ಮಾಡೋಣ. ಆಮೇಲೆ ಯಾವ್ದಾಳು ನಿಂದೆ ಟವಲ್? ಅಯ್ಯ ನಿಂದು ವಿಡಿಯೋ ಐತಪ್ಪ ಇಲ್ಲಿ. ಏಕೆ ಕೆಟ್ಟ ಮಾತು ಬೈತೀನಿ. ಚೇಂಜ್ ಮಾಡಲ್ಲ ಯೂಟ್ಯೂಬರ್. ಯಾಕೆ ಚಿನ್ನಿ ಬೇಜಾರಾಗಿದ್ಯಾ? ಬೈದೆ ಅಂತ ಬೇಜಾರದ? ಬೈದೆ ಅಂತ ಬೇಜಾರ? ಕೆಟ್ಟ ಮಾತೆಲ್ಲ ಮಾತಾಡ್ಬೇಡ ಸರಿ. ನನಗೆ ಮಾಡ್ಬೇಕಂತ ಅದಿರಲ್ಲ ಅದು. ನೀನ್ ನನ್ ಚಿನ್ನಿ ಕಣೆ ನೀನು. ಇದಕ್ಕೆಲ್ಲ ಬೇಜಾರಾಗಬಾರ್ದು. ಕನ್ನೋಡ್ಸಿ ಶಿವು, ವಾಟ್ ನೆಕ್ಸ್ಟ್ ಪ್ಲಾನ್? ರೀಲ್ಸ್. ಪಾಂಡ ಸಿಕ್ತಲ್ಲ ಅಲ್ಲೇ. ಯಾರಿಗೆ? ಈ ತರ ಲೈಫಲ್ಲಿ ಈ ಸ್ಟಾರ್ ದುಡಿಬೇಕು ನಾವು ಜೀವನದಲ್ಲಿ. ಜಾಸ್ತಿ ದುಡಿಬೇಕನ್ನೋ ಫೀಲಿಂಗ್ ಬರ್ಬೇಕು ನನಗೆ ಅನ್ನೋದಾದ್ರೆ ಬರ್ರಿ ಬೆಂಗಳೂರಿಗೆ. ನೀವ್ 15,000 ಕನ್ಸ್ ಬಿಟ್ಟು 1.5 ಲಕ್ಷ ಕಟ್ಕೊಂತೀರಿ ನೋಡಿ. ಒಂದೇ ದಿವಸ ಎಲ್ಲ ಕೋಡಿಂಗ್ ಕಲಿತೀರಿ, ಎಲ್ಲ ಡೀಪ್ ಮಾಡ್ತೀರಿ. ಅದು 10 ರೂಪಾಯಿ ಖರ್ಚು ಮಾಡೋದಲ್ಲ, ಬರೀ ನಾರ್ಮಲ್ ವಾಚ್ 1,500 ಹೇಳ್ತಾರೆ. ಅದು ನಿನ್ ಟೈಮ್ ಹೇಳ್ತೈತಿ. ಅದು ಇರ್ಬೋದು, ಅದು ನಿನ್ ಟೈಮ್ ಹೇಳ್ತೈತಿ. ಅದು ಕ್ರಿಸ್ಟಿಯಾನೋ ರೊನಾಲ್ಡೋ ಅದನ್ನೇ ಹೇಳಿರೋದು. ಕ್ರಿಸ್ಟಿಯಾನೋ ರೊನಾಲ್ಡೋ ವಾಚ್ ಕೋಟಿ. ದಾವಣಗೆರೆಯಿಂದ ಇಲ್ಲಿ ಬರಕ್ಕೆ ಕೀಚೆನಿ ಬಂದಿದ್ದೇವಾ? ಮಾನ ಮರದಿಲ್ಲ ಅಂತಾನು. ಚಿನ್ನು ನಕ್ಕನ್ಲೇ ಗೈಸ್, ನಾವು ಬರೋ ಕೀಚೆನಿಗೆ ಅಲ್ಲಿಂದ ಇಲ್ಲಿ ಬಂದ್ವಾ? ನಿನಗೆ ಪ್ಲಸ್ ಪ್ರೋ ಬ್ಲೂ ಹಾಕದ್ ನಾವ್ ಯಾವಾಗ್ಲೂ. ಈ ಸದ್ಯಕ್ಕೆ ವೈಟ್ ಸ್ಕಿಪ್ ಹಾಕಲ್ಲ, ಆಗಿರೋ ಕಲರ್ ಚೇಂಜ್ ಪ್ಲಸ್ ಪ್ರೋ. ಅವ್ರಿಗೆ ಹೇಳ ಪ್ಲಸ್ ಪ್ರೋ ಅಂದ್ರೆ ಏನು ಅಂತ ಅರ್ಥ ಆಗಲ್ಲ ಪಾಪ ನಮ್ಮವ್ರು ವ್ಯೂವರ್ಸ್ಗೆ. ಊನೋ ಅದ ಒಂದು ಲಾಸಿನೋ ಅಧ್ಯಕ್ಷ ಹೇಳ್ದಂಗ್ ನಿಂಗೆ ಕೇಳ್ಬೇಕು. ಲಾಸಿಗೆ ಯಾರು ಬೆಂಗಳೂರಿಗೆ ಕರ್ಕೊಂಡ್ ಬಂದಿರೋದು? 2 ನಿಮಿಷ ಹೊಟ್ಟು ಬಂದಿ ನೀನ್ ಎಂದರೆ ಲಾಸ್ಟ್ ಸೆಕೆಂಡ್ಗೆ ನಮ್ಮನ್ ಬಿಟ್ಟು ಹೋಗೋಷ್ಟೊತ್ತಿಗೆ ಹೊಟ್ಟು ಬಂದಿನಿ. ಎಡಿಟ್ ಇದು. ಯಪ್ಪ ಗೈಸ್, ನಾನು ಸ್ವಲ್ಪ ನೋಡ್ದೆ ಇಯರಿಂಗ್ಸ್ ಎಲ್ಲ. ನಮ್ಮ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಇಯರಿಂಗ್ಸ್ ತಾನ ಅಂತ ನೋಡ್ದೆ. ನಾನ್ ತಗೊಂಡ್ ಹೋಗ್ಬೋದು ಅವಳಿಗಂತೂ ನಾನು ಏನ್ ತನ್ನೋದ್ರು ಅವಳಿಗೆ ಇಷ್ಟ ಆಗಲ್ಲ. ಅದಕ್ಕೆ ಅವಳನ್ನೇ ಕರ್ಕೊಂಡು ಹೋಗಿ ನೋಡು, ಇಲ್ಲೆಲ್ಲ ಇಷ್ಟೊಂದಿದೆ. ಏನು ಕಾಣ್ತಾನಿಲ್ಲ ಇದು. ಈಗ ಶರತ್ತ ಎಲ್ಲರಿಗೂ ಸ್ಪಾನ್ಸರ್. ಸಖತ್ ದುಡ್ಡಿದೆ. 1000 ಚಿಪ್ಸ್ ಚಿಪ್ಸ್ ಎಲ್ಲ ಏನು ಬೇಡ, ನಮ್ ಸಪ್ರೇಟ್ ಐತಪ್ಪ. ಹೌದಾ? ನಮ್ ಸಪ್ರೇಟ್ ಇದಾವೆ. ಅದು ನಾನು ಬಾಬಾ ಹೋಗೋಣ. ಗೈಸ್, ಈ ಸ್ಟೇಷನ್ ನೋಡಿ ಬೆಳಗ್ಗೆಯಿಂದ ನಕ್ಕನ್ನು ಸೈಕಾಗ್ಬಿಟ್ಟಿದ್ದೀನಿ ನನ್ನಲ್ಲೇ. ಇದೊಂಥರ ಹೆಂಗಿದೆ ಅಂದರೆ, ನಾವು ಹೆಂಗೆ BIT ರೋಡಲ್ಲಿ ಎಲ್ಲಿಗೆ ಹೋದ್ರೂ ಕ್ಯಾಂಟೀನಿಗೆ ಹೋಗ್ತೀವೋ ಹಂಗಾಗ್ಬಿಟ್ಟಿದ್ದೀವಿ. ಎಲ್ಲಿಗೆ ಹೋದ್ರೂ ಬರಗಿದೆ. ಇಲ್ಲಿಗಾರ ಸುತ್ತಾಡೋ ಬಂದು ಮೆಜೆಸ್ಟಿಕ್ ಹೋಗಿ ಸಾಯಿ ಅಷ್ಟೇ. ಜೀವನ ಮುಗಿತಲ್ಲ. ಮಾಡಿರೋದು ರೂಮ್ ಇಲ್ಲೇ. ರೂಮಿಗೆ ಹೋಗಿ ಪಾಚ್ಕೋಬೇಕು ಫಸ್ಟ್. ಅದೇನು ಹೇಳ್ತಾರಲ್ಲ, ಈ ವಿಡಿಯೋ ನೋಡೋರು ಎಲ್ಲಾದ್ರೂ ಬರ್ತಾರೆ, ರೆಡ್ ಲೈಟ್ ಏರಿಯಾಕ್ಕೆ ಬರ್ತಾರೆ ಅಂತಾರ. ಅಷ್ಟೇ. ನಮ್ಮ ಹುಡುಗರು ಬೈಸ್ಕೊಂತಿದಾರಲ್ಲಿ ಜೋರ ಓಡೋದ್ರು. ಏನು ಸಮಸ್ಯೆ? ಎಲ್ಲೋದ್ರೂ ಸಮಸ್ಯೆ ಮಾಡ್ಕೊಂತಾರೆ. ಸಮಸ್ಯೆ ಆಗತ್ತೆ. ಹೇಳಿರ್ತಾರೆ ತಾನೆ ಅವರು. ಅಲ್ಲಿಂದ ಒಂದ್ಸತಿ ಎಕ್ಸಿಟ್ ಆದ್ರೆ ಮತ್ತೆ ಇದು ಇರಲ್ಲ, ಎಂಟ್ರಿ ಇರಲ್ಲ, ಮತ್ತೆ ಅದನ್ನೇ ಮಾಡ್ತಾನೆ ಅವನು. ಶರತ್ ಅಂದ್ರೆ ಅಷ್ಟೇ ವೇಸ್ಟ್. ಎಲ್ಲೋದ್ರೂ ಇದೆ ನೋಡಿ ಬರೀ ಶರ್ತ. ಒಂದು ಸೆನ್ಸ್ ಇರಬೇಕು, ಒಂದ್ಸಲಿ ಬಂದರೆ ಒಳಗೆ ಹೋಗಂಗಿಲ್ಲ ಅಂತ.
ಅದ್ರ ಸಲ ಅಲ್ಲ ಒದ್ರಿದ್ದು ಬಟ್ ಒನ್ಸ್ ಟ್ರೈ ಮಾಡೋದಂತ ಸೆನ್ಸ್ ಇಲ್ದಂಗೆ. ವಿತೌಟ್ ಸೆನ್ಸ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್. ಹೇಳ್ತೀನಿ ಕೇಳಿದ್ದೀನಿ. ನಾವು ಟೀಮ್ ಸಮಸ್ಯೆದವ್ರು ಬೈಸ್ಕೊಳ್ಳಾರ್ದೆ ಸಮಸ್ಯೆ ಇರ್ಲಾರ್ದೆ ಯಾವ ಕೆಲಸ ಕಂಪ್ಲೀಟ್ ಆಗಲ್ಲ. ಇದೆಲ್ಲ ನಮಗೆ ನಾರ್ಮಲ್ ಆಗಿತ್ತಲ್ಲ. ಎರಡು ಆಂಗಲ್ ದಿನ ಕ್ಲಾಸ್ದಾಗ ಬೈಸ್ಕೊತಿದ್ವಿ. ಇವಾಗ ಅಷ್ಟೇ ಓದಲ್ಲಿ ಬಂದ್ರೆ ಬೈಸ್ಕೊಳ್ತೀವಿ ಅಷ್ಟೇ ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ. ಎಲ್ಲಾದ್ರೂ ಬೈಸ್ಕೊಳೋದೆ. ನಮ್ಮ ದೇವರು ಈಶ್ವರ ಯಾವಾಗ ಪ್ರಿಡಿಕ್ಟ್ ಮಾಡ್ರಿ ನಮ್ಮ ಲೈಫ್ ಬಗ್ಗೆ. ಇದೇನು ಹೊಸದಲ್ಲ ನಮ್ಗೆ. ನಮ್ಮ ಭವಿಷ್ಯ ಆಲ್ರೆಡಿ ನಮ್ಗೆ ಗೊತ್ತೈತೆ. ಬೈಸು ನನ್ನ ಮಗ ಕೊಟ್ಟಾಗಲ್ಲ ಆಗ್ಲೆಲ್ಲ ಕೆಳಗೆ ಚೆಲ್ತಿದ್ದಾನೆ. ಲೇ ಅದ್ರ ವ್ಯಾಲ್ಯೂ ಗೊತ್ತಾ ನಿಮಗೆ? 50 ರೂಪಾಯಿ ಮತ್ತೆ ಏನು ಚೆಲ್ತೀಯ? ಅವನದೇ ಅಲ್ಲಿ ಬಂದವರೆಗೂ ಚೆಲ್ಕೊಂಬಂದಿದ್ಯಾ? ಅಲ್ಲ ಅವನದೇ ಹೋಗ್ಬೇಕಾಯ್ತೆ. ಫ್ರೆಂಡ್ಸ್ ನಂಬಿದ್ರು ಫ್ರೆಂಡ್ಸ್. ಬೇಕಾ? ಸರಿ ಅವನಿಗೆ ಕೊಟ್ಬರ್ತೀನಿ. ತಗೊಳ್ಳಿ. ತಿನ್ನಲೇ ಖಾಲಿ ಕವರ್ ಕೊಟ್ಟು ತಿನ್ನ ಅಂದ್ರೆ ಕೊಟ್ಟನ ಚಿಪ್ಸ್ ಕೊಡೋ ಪ್ಯಾಕೆಟ್ ಜವಾಬ್ದಾರಿ ನಮ್ದು ಕೊಟ್ಟಿವಿ. ಅವ್ನು ಹೆಂಗಾರ ಅಷ್ಟೇ. ಚಿಪ್ಸ್ ಕೊಟ್ಟು 50 ರೂಪಾಯಿ ಚಿಪ್ಸ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಚಿಪ್ಸ್ ಕೊಟ್ಟಿದ್ದೀವಲ್ಲ ಅಷ್ಟೇ ಮ್ಯಾಟ್ರ್ ಆಗೋದು. ಅವನೇ ತಿಂದು ಖಾಲಿ ಮಾಡಿ. ಕಾಮನ್ ಸೆನ್ಸ್ ಅನ್ನೋದು ಐತೆ ಇಲ್ಲ. ಅಯ್ಯೋ ಜೀವನ ಒಂದರ ಉದ್ದಾರ ಆಗೋ ಕೆಲಸ ಆರಾಗಿದ್ರೆ ಕೊಡಕ್ ನಮಗೆ ಬುದ್ಧಿ ಇಲ್ಲ ಮಾಡಿಯಾ? ಏನಿಲ್ಲ ಹಳೆ ಊಟ ಗಿಟ ಮಾಡಿ ಸ್ವಲ್ಪ ಮಕ್ಕಂಡೆ ಆರಾಮಾಗಿ ಎದ್ದು ಈ ಕಡೆ ಬಂದು. ಗೈಸ್ ನಮ್ಮ ಹುಡುಗ ಒಂದು ಫೋಟೋಕ್ಕೆ ಆಗ್ಲಿಂದ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅಡ್ಡಾಡ್ಕೊಂಡು ಕೊನೆಗೂ ಒಂದು ಫೋಟೋ ಬರ್ತಿಲ್ಲ. ಇದೆಲ್ಲ ಅವ್ನು ಮಾಡ್ತಾನೆ ಅನ್ಕೊಂಡ್ರ ಗ್ರಾಗತಿ ಚಂದಾಗಿಲ್ಲ. ಶ್ರಾವಣ ಕಳೆದು ಆಷಾಢ ಬಂದ್ರೆ ಅವ್ನು ಟಾಪ ಬರ್ತಾನೆ ಅಂತ ಜಿತ್ಪತಿ ಜೊತೆ ಹೇಳಿದ್ದಾರೆ. ಯಾಕೋ ಫೋಟೋ ಬರ್ತಿಲ್ಲ ಇನ್ನು ನಿನಗೆ? ಅಲ್ಲೋ ನಿನಗೆ ಡೈರೆಕ್ಟ್ KGF 3 ಶೂಟಿಂಗಿಗೆ ಚಾನ್ಸ್ ಬೇಕಂತ ಮಾಡಕತ್ತಿ ಹೆಂಗಿದೆ? ನೀನ್ ಮಾತಾಡಿದ್ರೆ ವೀಪ್ ಸೌಂಡ್ ಅಲ್ಲೇ ನೀನ್ ಮಾತಾಡಿದ್ರೆ ವೀಪ್ ಸೌಂಡ್ ಹಾಕ್ಬೇಕು ನೋಡೋನು. ಇದು ಕಂಟೆಂಟ್ ಅಂತ ನೋಡ್ರಿ ಇದಕ್ಕೆ. ನಾವು ರೂಮಿಂದ ಚೆಕ್ ಔಟ್ ಆಗ್ತೀವಿ. ಇಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.